ಸ್ಟ್ರಾಂಗ್ ಆಗಿ ಬ್ಯೂಟಿಫುಲ್ ಆಗಿ ಒಂದೇ ಒಂದು ಕಪ್ಪು ಕಾಫಿ ಮಾಡ್ಕೊಟ್ಬಿಡೆ. ಇಲ್ಲಪ್ಪ ಆಗಲ್ಲ. ಯಾರಿಗೂ ಗೊತ್ತಿಲ್ಲೇ ಇರೋ ಮೆಲ್ಲು ಒಬ್ಬನೇ ಕುತ್ಕೊಂಡು ಕುಡ್ಕೊಂಡ್ಬಿಡ್ತೀನಿ ಕಣೆ. ಆಗಲ್ಲ ರೀ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋಬೇಡ ಅಣ್ಣ. ನೀನ್ ಕಾಫಿ ಕುಡಿಬೇಕು ಅಂದ್ರೆ ಅಳಿ ಅಂದ್ರದ್ದು ಅನುಮತಿ ತಗೋಬೇಕು. ಹೋಗಲ್ಲ, ಅವ್ರು ಯಾವುದೋ ಕೆಲಸದಲ್ಲಿರ್ತಾರೆ. ನಾನು ಒಂದು ಕಪ್ ಕಾಫಿ ಕುಡಿಯೋಕ್ಕೆ ಅವ್ರಿಗೆ ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಇವಳಿಗೆ ಹೇಳಿ ಇವಳು ನನಗೆ ಕಾಫಿ, ಅದೆಲ್ಲ ಆಗದೆ ಇರೋ ಕೆಲಸ. ದೀಪ ಅವ್ರ ಮನೆಯಿಂದ ಬಂದಾಗ್ಲಿಂದಲೂ ಅವ್ರ ತಂದೆಗೊಂದು ಫೋನೇ ಮಾಡಲಿಲ್ಲ. ಯಾವುದಕ್ಕೊಂದ್ಸರಿ ಫೋನ್ ಮಾಡಿ ಅವ್ರ ಆರೋಗ್ಯ ಹೇಗಿದೆ ವಿಚಾರಿಸ್ಬೇಕು. ಅಯ್ಯೋ ಅಂಬುಜ, ನೋಡಿ ನಮ್ಮ ಸಾಹೇಬ ಫೋನ್ ಮಾಡ್ಬಿಟ್ನಾ, ಕುಡಿಲಿ ಮಾತಾಡ್ತೀನಿ, ಕುಡು ಕುಡು ಕುಡು. ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಸಾಹೇಬ್ರಲ್ಲ, ಅಳಿಯಂದ್ರು ಫೋನ್ ಮಾಡಿರೋದು. ಹಲೋ, ಹೇಗಿದ್ದೀರಾ ಅಳಿ ಅಂದ್ರೆ? ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಡ್ಯೂಟಿಗೆ ಏನು ಹೋಗಿಲ್ಲ ತಾನೆ? ಇಲ್ಲ ಅಳಿ ಅಂದ್ರೆ, ಇನ್ನೊಂದಷ್ಟು ದಿನ ರೆಸ್ಟಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಆದರೂ ನಾನು ಹೋಗಬೇಕು ಅಂದ್ರೂ ನಾನು ಮನೇಲಿ ಬಿಡಬೇಕಲ್ಲ. ಮನೇಲಿ ಬಿಟ್ಟರು ನಾನು ಬಿಡಲ್ಲ. ಈಗ ನೀವು ಕಂಪ್ಲೀಟಾಗಿ ರೆಸ್ಟ್ ಮಾಡಿ ಟೈಮ್ ಟು ಟೈಮ್ ಮಾತ್ರೆ ತಗೊಳ್ಳಿ. ಆಗಲಿ ಅಳಿ ಅಂದರೆ, ನೀವು ಫೋನ್ ಮಾಡಿ ನನ್ನ ವಿಚಾರಿಸ್ಕೊಂಡಿದ್ದು ತುಂಬ ಖುಷಿ ಆಯಿತು. ಇರಲಿ, ಪರವಾಗಿಲ್ಲ ಮಾವ. ದೀಪ ಹೇಗಿದ್ದಾಳೆ? ಒಂದು ನಿಮಿಷ ಅವಳಿಗೆ ಫೋನ್ ಕೊಡಿ. ದೀಪ ಅವರು ಮನೇಲಿಲ್ಲ ಮಾವ. ಮನೇಲಿಲ್ವಾ? ಎಲ್ಲಿ ಹೋಗಿದ್ದಾಳೆ ಅಳಿ ಅಂದರೆ? ಏ ಮಾವ, ಗಾಬರಿ ಆಗ್ಬಿಡಿ, ಇಲ್ಲೇನೋ ಫಂಕ್ಷನ್ ಇದೆ ಅಂತ ಹೋಗಿದ್ದಾರೆ. ಹೌದು ಅಳಿ ಅಂದರೆ, ಅಯ್ಯೋ ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ನಮ್ಮ ಮಗಳು ಅಲ್ಲಿ ನಿಮ್ಗಳ ಜೊತೆ ಎಲ್ಲ ಬೆರೆತು ರೀತಿ ರಿವಾಜ್ಗೆಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ದಾಳಲ್ಲ, ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಇವತ್ತು ನಮ್ಮ ಮೇಷ್ಟ್ರು ಇದ್ದಾರಲ್ಲ, ಅವ್ರಿಗೆ ಯಾವುದೋ ಒಂದು ಅವಾರ್ಡ್ ಬಂದಿದೆ. ಅದನ್ನು ತಗೊಳಕ್ಕೆ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೌದಾ? ಸ್ವಲ್ಪ ಅವ್ರಿಗೆ ಫೋನ್ ಕೊಡಿ, ಅವ್ರಿಗೆ ವಿಶ್ ಮಾಡ್ತೀನಿ. ಅವ್ರ ಮನೇಲಿಲ್ಲ ಕಣಪ್ಪ, ಆ ಅವಾರ್ಡ್ ತಗೊಳಕ್ಕೆ ಬೆಂಗಳೂರಿಗೆ ಹೋದ್ರು. ಓ, ನಾನು ಆರೋಗ್ಯವಾಗಿ ಇದ್ದಿದ್ರೆ ನಾನು ಅವ್ರ ಜೊತೆ ಬಂದ್ಬಿಡ್ತಿದ್ದೆ. ನಿಮ್ಮ ಮನೆಗೂ ಬರ್ಬೋದಾಗಿತ್ತ ಅವಾಗ. ಮಾವ, ನೀವು ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬನ್ನಿ, ಸಂಕೋಚ ಪಡ್ಕೋಬೇಡಿ. ಸರಿ ಹೇಳಿ ಅಂದ್ರೆ. ರಾಹುಲ್ ಅವ್ರು ಬರೋ ವಿಷಯ ನಂಗೆ ಮೊದಲೇ ಗೊತ್ತಿದ್ದಿದ್ರೆ ನಾನೇ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಬರ್ತಿದ್ದೆ. ಅವ್ರ ನಂಬರ್ ಇದ್ರೆ ಕೊಡಿ, ಫೋನ್ ಮಾಡಿ ಮನೆಗೆ ಬರೋಕೆ ಹೇಳ್ತೀನಿ. ಪರವಾಗಿಲ್ಲ ಹೇಳಿ ಅಂದರೆ, ಅವರು ಫಂಕ್ಷನ್ ಮುಗಿದ ಕೂಡಲೇ ಊರಿಗೆ ವಾಪಸ್ ಬರಬೇಕು, ಮಕ್ಳಿಗೆ ಪಾಠ ಹೇಳಬೇಕು ಅಂತಿದ್ರು. ಅವ್ರು ಬಂದಮೇಲೆ ನಾನೇ ಒಂದ್ಸಲ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿಸ್ತೀನಿ. ಸರಿ ಮಾವ. ಅತ್ತೆ ಆಂಟಿನೆಲ್ಲ ಕೇಳಿದೆ ಅಂತೇಳಿ. ಅಯ್ಯಯ್ಯೋ, ಒಂದು ನಿಮಿಷ ಇರಿ, ಇಬ್ರು ಇಲ್ಲೇ ಇದ್ದಾರೆ. ನಿಮ್ಮ ಮಾತನ್ನೆಲ್ಲ ಚಾಚು ತಪ್ಪದೆ ಕೇಳಿಸ್ಕೊತಾ ಇದ್ದಾರೆ. ಅಣ್ಣ ಕೊಡಿ, ನಾನ್ ಮಾತಾಡ್ತೀನಿ. ಸ್ಪೀಕರ್ ಅನ್ನಂಗಿಲ್ವೇನೆ? ಇಲ್ಲೇ ಮಾತಾಡೆ. ಅಳಿ ಅಂದ್ರೆ, ನಾನ್ ಅಂಬುಜಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ನಮ್ಮ ಅಣ್ಣ ಅದ್ಗೆ ಹತ್ರ ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಡು, ಕುಡಿತೀನಿ ಅಂದ್ರು. ತಪ್ಪಲ್ವಾಳಿ ಅಂದ್ರೆ? ಹೌದು, ತಪ್ಪೆ. ಆದರೆ ಇವತ್ತು ನನಗೋಸ್ಕರ ಒಂದು ಕಪ್ ಜಾಸ್ತಿ ಕುಡಿಲಿ ಬಿಡಿ, ಏನಾಗಲ್ಲ. ಕುಡಿಬಹುದಾ? ಥ್ಯಾಂಕ್ ಯು ಅಳಿ ಅಂದರೆ, ಥ್ಯಾಂಕ್ ಯು ವೆರಿ ಮಚ್. ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀರಾ. ಇವಳು ತಲೆಹರಟೆ, ಕಾಫಿ ಟೀ ಅಂತೆಲ್ಲ ಏನೇನೋ ಮಾತಾಡ್ತಿರ್ತಾಳೆ. ನೀವೇನು ಅನ್ಕೋಬೇಡಿ, ದಯವಿಟ್ಟು ಕ್ಷಮಿಸಿ. ಹಾಗೇನಿಲ್ಲ ಮಾವ, ನೀವು ಹುಷಾರಾಗಿರಿ ಅಷ್ಟೇ. ಯಾವುದನ್ನು ಅತಿಯಾಗಿ ತಗೊಳ್ಳೋದು ಬೇಡ. ಸರಿ ಹೇಳಿ ಅಂದರೆ, ಹಾಗೆ ಮಾಡ್ತೀನಿ. ಫೋನ್ ಇಡ್ಲಾ? ಸರಿ ಮಾವ. ನಮ್ಮ ಮಳಿಯಂದರು ನನಗೆ ಫೋನ್ ಮಾಡಿ ನನ್ನ ಆರೋಗ್ಯ ವಿಚಾರಿಸೋದಲ್ವ, ನಂಗೆ ತುಂಬ ಖುಷಿ ಆಗೋಯ್ತು. ಹೌದು ರೀ, ದೀಪುಗೆ ನಾವು ಹುಡುಕಿದ್ರು ಇಂಥ ಒಳ್ಳೆ ಅಳಿಯ ಸಿಗ್ತಿರ್ಲಿಲ್ಲ ನಮಗೆ. ಹ್ಞೂ ಕಣೆ, ಅಂಥವ್ರಿಗೆ ಅಣ್ಣ ಕಾಫಿ ಕೇಳ್ತಿದ್ದಾರೆ ಅಂತ ಚಿಕ್ಕ ಮಕ್ಕಳು ಕಂಪ್ಲೇಂಟ್ ಮಾಡೋದ್ವಾ? ಹಾಗೆ ಹೇಳ್ತಿದ್ದಾಳೆ. ದೇಹ ಬೆಳೆದಿದೆ ಅವಳಿಗೆ, ಬುದ್ಧಿ ಬೆಳೆದಿಲ್ಲ. ನಾನ್ ದಪ್ಪಗಿದ್ದೀನಿ ಅಂತ ಆಡ್ಕೋತಾ ಇದ್ಯಾ? ಆಯ್ತು ಬಿಡು, ಇನ್ಮೇಲಿಂದ ಊಟನೇ ಬಿಟ್ಬಿಡ್ತೀನಿ. ಬಿಡ್ರಿ, ತಿನ್ನೋ ವಿಷಯದಲ್ಲಿ ಯಾಕೆ ಅವಳನ್ನ ಬೈತಿದ್ದೀರಿ? ಮತ್ತೆ ಆ ಕಾಫಿ ವಿಷಯನೆಲ್ಲ ಅಳಿಯಂದ್ರ ಹತ್ರ ಹೇಳಿದ್ದು ತಪ್ಪಲ್ವೇನೆ? ಹೌದು, ತಪ್ಪೆ. ಆದರೆ ಏನೋ ತಮಾಷೆಗೆ ಹೇಳಿದ್ದು ಬಿಡಿ. ತಿನ್ನು ಯಾರಾದ್ರೂ ತಮಾಷೆ ಅಂತಾರೆ ಒಂದ್ಸಲ. ಹಲೋ, ಪಾಪ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ಲು. ಅವಳು ಯಾಕೆ ಬೇಜಾರು ಮಾಡ್ಕೋತಾಳೆ? ಈ ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ. ಅವಳು ಹೋಗಿ ಕಾಫಿ ಮಾಡಿ. ಹಾಂ, ಅಂಬುಜಾ, ನಿನ್ಗೂ ಕಾಫಿ ಬೇಕಮ್ಮ? ಹ್ಞೂ ಅದಕ್ಕೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡಿ. ಹಾಲಿಗೆ ನೀರು ಮಾತ್ರ ಬೆರೆಸ್ಬೇಡಿ. ಕರ್ದಿದ್ದ ಹಾಲು ಹಾಗೆ ತಂದು ಅವಳು ಮುಂದೆ ಇಟ್ಬಿಡು. ಕಾಫಿ ಮಾಡೋ. ಪ್ರಶಸ್ತಿ ತಗೋತೀನಿ, ಆದರೆ ಬೇರೆಯವ್ರು ಕೊಡಲಿ.
ಬೇರೆಯವರು ಅಂದರೆ ದೀಪ ಅವರು. ದೀಪಾ ಮೇಡಮ್, ದಯವಿಟ್ಟು ಬನ್ನಿ, ಪ್ಲೀಸ್ ಬನ್ನಿ ಮೇಡಮ್. ಈಗ ಈ ಪ್ರಶಸ್ತಿಗೆ ಕಳೆ ಬಂತು, ನನಗೂ ಖುಷಿ ಆಯಿತು. ರಾಹುಲಣ್ಣ, ಒಂದು ನಿಮಿಷ. ರಾಹುಲಣ್ಣ, ರಾಹುಲಣ್ಣ, ರಾಹುಲಣ್ಣ. ಅಕ್ಕ, ಅಕ್ಕ, ಬಾ ಅಕ್ಕ, ಅಕ್ಕ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವಳು ಬಾತ್ರೂಮ್ಗೆ ಹೋಗ್ತಾಳೆ. ಇನ್ನು 2 ನಿಮಿಷದಲ್ಲಿ ಶವರ್ ಆನ್ ಮಾಡ್ತಾಳೆ. ಅರವಿಂದು, ನನ್ಗ್ಯಾಕೋ ನೀನ್ ಮಾಡ್ತಿದ್ದು ಸರಿ ಇಲ್ಲ ಅಂತ ಅನಿಸ್ತಿದೆ. ಅವಳಿಗೆ ಎಷ್ಟೇ ಕೊಬ್ಬಿದ್ರು ಅದರ ಕಬ್ಬಿನ ತರ ಕರ್ಗಿಸ್ತೀನಿ ಅನ್ನೋದು ಬಿಟ್ಟು ಕರೆಂಟ್ ಶಾಕ್ ಕೊಟ್ಟು ಅವಳು ಸಾಯಿಸ್ತೀನಿ ಅಂತ ಹೇಳಿ ನನಗೆ ಶಾಕ್ ಕೊಡ್ತಾ ಇದೆಯಲ್ಲ. ಅವಳು ಸಾಯ್ಬೇಕು, ಆಗ್ಲೇ ನನಗೆ ಸಂತೋಷ. ನನ್ನ ಮುಖಕ್ಕೆ ಇಷ್ಟೊಂದು ಏಟಾಗಿದ್ರು ನನ್ನನ್ನು ಕೇರ್ ಮಾಡದೆ ಬೀದಿ ನಾಯಿ ಥರ ನೋಡ್ತಿದ್ದಾಳೆ. ಕೋಪ ಬರಲ್ವಾ? ಆಗ ಮಿಸ್ ಆದವಳು ಈಗ ಫಿಕ್ಸ್. ಇವಾಗಲೇ ಕರೆಂಟ್ ಹೋಗ್ಬೇಕಿತ್ತ. ಅವಳ ಆಯಸ್ಸು ಗಟ್ಟಿಯಾಗಿದೆ ಅಂತ ಅನ್ಸುತ್ತೆ. ಅವಳ ಮೇಲೆ ಬಂಡೆಕಲ್ಲಿ ಎತ್ತ ಹಾಕಿದ್ರು ಅವಳು ಸಾಯಲ್ಲ ಬಿಡು. ಆ ಬ್ರಹ್ಮ ಬರ್ದಿರೋ ಆಯಸ್ನ ಇವತ್ತೇ ಅಳ್ಸಾಕ್ತೀನಿ. ಮತ್ತೆ ಇನ್ನೇನಪ್ಪ ಮಾಡ್ತೀಯಾ? ಪ್ಲಾನ್ ಎ ಫ್ಲಾಪ್ ಆದರೆ ಪ್ಲಾನ್ ಬಿ, ಪ್ಲಾನ್ ಬಿ ಫ್ಲಾಪ್ ಆದರೆ ಪ್ಲಾನ್ ಸಿ. ಸೂಪರ್ ಡೂಪರ್ ಹಿಟ್ ಆಗುತ್ತೆ ನನ್ನ ಪ್ಲಾನ್ ಸಿ. ಕರೆಂಟ್ ಬಂತು. ಅವಳು ಇನ್ನೂ ಸ್ನಾನಕ್ಕೆ ಹೋಗಿರಲ್ಲ. ಯಾವುದಕ್ಕೂ ನೀವು ಹೋಗಿ ಒಂದ್ಸರಿ ಚೆಕ್ ಮಾಡಿ. ಹೋಗಿ. ನಾನಾ? ಅಲ್ಲ ಅರವಿಂದು, ನಾನು ಅಲ್ಲೆಲ್ಲ ಹೋದ್ರೆ ನೀನು ಯಾಕೆ ಬಂದೆ, ಏನು ವಿಷಯ ಅಂತ ಕೇಳ್ತಾಳೆ. ಅದು ಅಲ್ಲದೆ ಮೊದಲೇ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಆ ಕೋಪನೆಲ್ಲ ನನ್ನ ಮೇಲೆ ಎತ್ತಾಕ್ತಾಳೆ. ನಾನು ಹೋಗಲ್ಲ. ಹೋಗ್ತಿರೋ ಇಲ್ವೋ? ಏನು ಅರವಿಂದು ನೀನು? ಆಯ್ತು. ಏನು ಸೌಂಡೇ ಬರ್ತಿಲ್ವಲ್ಲ? ಒಂದ್ಸಲ ಕರ್ದೆ ಬಿಡ್ಲಾ? ರೂಪಾ, ರೂಪಾ, ಸ್ನಾನ ಆಯ್ತಾ? ಇನ್ನು ಮಾಡ್ತಿದ್ಯಾ? ಆಯ್ತು. ಯಾಕೆ?
ಅದು ಕರೆಂಟ್ ಹೋಗಿತ್ತಲ್ಲ, ಸ್ನಾನಕ್ಕೆ ಬಿಸಿನೀರು ಏನಾದರೂ ಕಾಯಿಸ್ಕೊಡ್ಲಾ ಅಂತ. ಇಲ್ಲ, ನೀರು ಬಿಸಿ ಇತ್ತು, ಸ್ನಾನ ಆಗಿದೆ. ಸರಿ ಅಮ್ಮ, ಬೇಗ ರೆಡಿಯಾಗಿ ಬಂದ್ಬಿಡು, ತಿಂಡಿ ರೆಡಿ ಮಾಡಿ ಇಟ್ಟಿರ್ತೀನಿ. ಆಯ್ತಾಯ್ತು, ರೆಡಿಯಾಗಿ ಬರ್ತೀನಿ. ಯಾಕೆ ಬೆವರ್ತಿದ್ದೀರಾ? ಮೇಲಿಂದ ಓಡ್ ಬಂದಲ್ಲ ಅದಕ್ಕೆ. ಅವಳು ಎಲ್ಲಿದ್ದಾಳೆ? ಈಗ ತಾನೇ ಸ್ನಾನ ಆಯ್ತಂತೆ, ಹೊರಗೆ ಬಂದಿದ್ದಾಳೆ. ಅಂದರೆ ಈಗ ರೂಮಿಗೆ ಬಂದಿರ್ತಾಳೆ. ಬಂದವಳು ಬೇರೆ ಬಟ್ಟೆ ಹಾಕ್ಕೊಳ್ಳೇಬೇಕಲ್ವಾ? ಹೌದು, ಮತ್ತೆ ನೀನು ಬಟ್ಟೆ ಹಾಕದೆ ಹಾಗೆ ಬರೋಕ್ಕಾಗುತ್ತಾ? ಅದು ಅಲ್ಲದೆ ಅದೇನೋ ಪಾರ್ಟಿಗೆ ಹೋಗ್ಬೇಕಂತಲ್ಲ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡೇ ಬರ್ತಾಳೆ. ಇಲ್ಲೇ ಇರೋದು ಮಜಾ. ಏನು ಅರ್ಥ ಆಗಿಲ್ಲ? ಅವಳ ರೂಮಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ. ಏನು ಹೇಳ್ತಿದ್ಯಾ ಅರವಿಂದು? ಇಷ್ಟು ದಿನ ನಾನು ತುಂಬ ಬ್ಯೂಟಿಫುಲ್ ಅಂತ ಮೆರಿತಾ ಇದ್ಲು. ಇನ್ಮೇಲೆ ಅವಳ ಬ್ಯೂಟಿನ ಇಡೀ ಪ್ರಪಂಚ ನೋಡಿ ಮೆಚ್ಚುತ್ತೆ. ಎಲ್ಲರೂ ನೋಡಿ ಎಂಜಾಯ್ ಮಾಡಲಿ. ಇಂಟರ್ನೆಟ್ಟಲ್ಲಿ ಫ್ರೀಯಾಗಿ ಅಪ್ಲೋಡ್ ಮಾಡ್ತೀನಿ. ಗಲ್ಲಿ ಗಲ್ಲಿಯಲ್ಲೂ ಅವಳು ಫೇಮಸ್ ಆಗ್ತಾಳೆ. ನಾನು ಹೇಳಿದ್ದೆಲ್ಲ ರೆಡಿ ಮಾಡಿದ್ದೀರಾ ತಾನೇ? ಹಾಂ, ಎಲ್ಲ ಇದ್ರಲ್ಲೇ ಇದೆ. ಚೆನ್ನಾಗಿ ಮಾಡಿದ್ದೀರಾ? ಹಾಂ, ನಾ ತಿಂದೆ, ರುಚಿಯಾಗಿತ್ತು. ತಿಂದ್ರಾ? ಹಾಂ, ತಿಂದಿದ್ದು ಅಂದರೆ ತಿಂದಿದ್ದಲ್ಲ, ಸುಮ್ಮನೆ ಹಾಗೆ ಟೇಸ್ಟ್ ನೋಡಿದ್ದು. ಎಂಜಾಯ್ ಮಾಡಿಲ್ಲ ತಾನೇ? ಏ, ಅಂಥ ಬುದ್ಧಿ ಎಲ್ಲ ನನಗಿಲ್ಲ. ಸರಿ ಸರಿ. ಎಷ್ಟೊತ್ತಾಗುತ್ತೆ ಬರೋದು? ಯಾಕೆ ಲೇಟ್ ಆದರೆ ನಿಮ್ಗೇನಾದರೂ ತೊಂದರೆನಾ? ಅಯ್ಯೋ, ಹಾಗೇನಿಲ್ಲಮ್ಮ, ನೀನು ಎಷ್ಟೊತ್ತಿಗಾದರೂ ಬಾ, ಅದನ್ನೆಲ್ಲ ಕೇಳೋ ಅಧಿಕಾರ ನನಗಿದೆಯಾ? ಮತ್ತ್ಯಾಕೆ ಕೇಳಿದ್ರಿ? ಅಲ್ಲ, ಅಡಿಗೆ ಏನಾದರೂ ಮಾಡಬೇಕಾ ಅಂತ ಕೇಳಿದೆ. ನನಗೇನು ಬೇಡ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ. ನಾನು ಬೇರೆ ಕೀ ತೊಗೊಂಡು ಹೋಗ್ತಿದ್ದೀನಿ. ಆಯ್ತಮ್ಮ. 2 ದಿನದಲ್ಲಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಾ ಅರವಿಂದ್? ಇಲ್ಲ ಅಂದರೆ ವಸೂಲಿ ಮಾಡೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸೌಂದರ್ಯ, ಹೇಗಾಯ್ತಮ್ಮ ಪ್ರೋಗ್ರಾಮು? ನೀನು ಹೋಗಿದ್ಯಾ ಅಂದಮೇಲೆ ಚೆನ್ನಾಗಿ ಆಗಿರುತ್ತೆ ಬಿಡು. ಅದಕ್ಕೆ ಚಿರು, ಯಾಕೆ ಒಂಥರ ಇದ್ದೀರಾ? ಏನಿಲ್ಲ ಚಿರು, ನಂಗೆ ಸ್ವಲ್ಪ ತಲೆನೋದಾಗ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ. ನೀವು ನನಗೆ ಹೇಳ್ದೆ ಮುಚ್ಚಿಡ್ತಾ ಇದ್ದೀರಾ. ಏನಾಯ್ತು ಹೇಳಿ. ಯಾಕಮ್ಮ ಸೌಂದರ್ಯ ಏನು ಮಾತಾಡ್ತಾ ಇಲ್ಲ? ಅರ್ಚನಾ, ನೀನು ಸೌಂದರ್ಯ ಹೋಗಿರೋ ಫಂಕ್ಷನ್ಗೆ ತಾನೇ ಹೋಗಿದ್ದು. ಅಲ್ಲಿ ಸೌಂದರ್ಯಗೆ ಏನಾದರೂ ತೊಂದರೆ ಆಯ್ತಾ? ಅವಳು ಯಾಕೊಂಥರ ಇದ್ದಾಳೆ? ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ? ನೀವೆಲ್ಲರೂ ಹೀಗೆ ಸುಮ್ಮನೆ ಇದ್ರೆ ನಾನು ಏನು ಅರ್ಥ ಮಾಡ್ಕೋಬೇಕು? ಅಕ್ಕ, ನೀವು ಹೋಗಿ. ಯಾಕೆ ಹೆಚ್ಚಿನ ರೂಮ್ ಕಳಿಸ್ತಿದ್ದೀರಾ? ಏನಾಯ್ತು ಅಂತ ಅವಳು ಹೇಳಿ ಇರಿ. ಒಂದು ಸ್ವಲ್ಪ ತಲೆನೋವ್ತಿದೆ, ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗ್ತಾರೆ. ಅಕ್ಕ, ನೀವು ಹೋಗಿ. ಅದಕ್ಕೆ ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ಚೇಂಜಸ್ ಆದರೂ ನಮ್ಮೆಲ್ರಿಗೂ ಗೊತ್ತಾಗುತ್ತೆ. ನೀವು ಈ ಥರ ಇರೋದ್ರೆ ನಮಗೆ ನೋಡೋಕ್ಕಾಗ್ತಿಲ್ಲ. ಏನಾಯ್ತು ಹೇಳಿ. ನಾನೇನು ಕೇಳ್ಬೇಡ ಚಿರು, ಪ್ಲೀಸ್ ಲೀವ್ ಮಿ ಅಲೋನ್. ನಿಂತ್ಕೋ ಸೌಂದರ್ಯ, ಯಾಕೆ ಹೀಗೆ ಮಾಡ್ತಿದೀಯಾ? ಏನಾಯ್ತು ಸುಕನ್ಯಾ? ಯಾಕೆ ಹಾಗೆ ಕೇಳ್ತಾ ಇದೆಯಾ? ಸೌಂದರ್ಯ ಅಂತದೇನು ಮಾಡಿದ್ಲು? ಸೌಂದರ್ಯ, ನಿನ್ಗಾಗಿರೋ ಅವಮಾನನ ಮನೆಯವ್ರ ಮುಂದೆ ಯಾಕೆ ಮುಚ್ಚಿಡ್ತಿದೀಯಾ?
ಏನಾಯ್ತು ಅಂತ ಎಲ್ರಿಗೂ ಹೇಳು. ಅದಕ್ಕೆ ಅವಮಾನ ಆಯ್ತಾ? ಯಾರು ಮಾಡಿದ್ರು ಹೇಳಿ ಚಿಕ್ಕಮ್ಮ. ಇನ್ಯಾರಪ್ಪ ಮಾಡೋಕ್ಕಾಗತ್ತೆ? ಇದಾಳಲ್ಲ ನಿನ್ ಮುದ್ದಿನ ಹೆಂಡತಿ ದೀಪ, ಅವಳಿಂದಾನೇ ಅವಮಾನ ಆಗಿದ್ದು. ಏನು ಹೇಳ್ತಿದ್ರ ಚಿಕ್ಕಮ್ಮ? ದೀಪ ಅವ್ರು ಹೇಗೆ ಅದಕ್ಕೆ ಅವಮಾನ ಮಾಡ್ತಾರೆ? ದೀಪ ಅವ್ರು ಹೋಗಿದ್ದು ಅದು ಯಾವುದೋ ಸೀಮಂತಕ್ಕೆ, ಅದಕ್ಕೆ ಹೋಗಿದ್ದು NGO ಪ್ರೋಗ್ರಾಮ್ಗೆ. ಚಿರು, ನೀನ್ ಅಲ್ಲೇ ತಪ್ಪು ತಿಳ್ಕೊಂಡಿದೀಯ. ಪಾಪ ಇವಳು ಹಳ್ಳಿ ಹುಡುಗಿ, ಮುಗ್ದೆ ಏನು ಗೊತ್ತಾಗಲ್ಲ ಅಂತ ನೀನ್ ಅನ್ಕೊಂಡಿದೀಯ. ಆದ್ರೆ ಇವಳು ಮಳ್ಳಿ ಮಳ್ಳಿ ಮಂಚದ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅನ್ನೋ ಹಾಗೆ ನೌಟಂಕಿ ಮಾಡೋಳು ಇವಳು. ಏನೇ ನಿನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ರು ಗೊಂಬೆ ತರ ಹಾಗೆ ನಿಂತಿದೀಯಲ್ಲ. ನಿನ್ ಕಣ್ಣಲ್ಲೇ ಕಾಣ್ತಾ ಇದೆ ನೀನ್ ಮಾಡಿರೋ ತಪ್ಪು ಏನು ಅಂತ. ಅದಕ್ಕೆ ಕನ್ನಡಕ ಹಾಕೊಂಡು ಮುಚ್ಚಿಡೋ ಪ್ರಯತ್ನ ಮಾಡಬೇಡ. ಸೌಂದರ್ಯ ಹೋಗಿದ್ ಫಂಕ್ಷನ್ಗೆ ನೀನೇನಕ್ಕೆ ಹೋಗಿದ್ದೆ ಎಲ್ರಿಗೂ ಹೇಳು. ಈ ಸಂದರ್ಭದಲ್ಲಿ ರಾಹುಲ್ ಅಣ್ಣ ಬಂದಿದ್ರು ಅಂತ ನಾನು ಎಲ್ಲರ ಮುಂದೆ ಸತ್ಯ ಹೇಳಿದ್ರೆ ಎಲ್ಲರೂ ಅವ್ರ ಮೇಲೆ ಕೋಪ ಮಾಡ್ಕೋತಾರೆ. ಆಮೇಲೆ ಅರ್ಚನಾ ಅಕ್ಕಂಗೆ ಅವ್ರನ್ನ ನೋಡಬಾರ್ದು, ಮಾತಾಡಿಸ್ಬಾರ್ದು ಅಂತ ಒತ್ತಡ ಹಾಕ್ತಾರೆ. ಅದರಿಂದ ಇವರಿಬ್ರನ್ನ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರೋ ನನ್ನ ಪ್ರಯತ್ನ ಕಷ್ಟ ಆಗ್ಬೋದು. ನನ್ನ ಫ್ರೆಂಡು ಫೋನ್ ಮಾಡಿದ್ಲು, ಯಾರೋ ಕ್ರಾಂತಿಕಾರಿ ಬಂದಿದ್ನಂತೆ. ಸೌಂದರ್ಯ ಕೊಟ್ರೆ ಪ್ರಶಸ್ತಿ ನಾನು ತಗೊಳ್ಳಲ್ಲ, ದೀಪ ಕೊಟ್ರೆ ಮಾತ್ರ ತಗೊಳ್ಳೋದು ಅಂತ ಇವಳ ಕೈಯಲ್ಲೇ ತಗೊಂಡಂತೆ. ಹೌದಾ? ಯಾರವನು? ಮಾವ, ಆಗಿದ್ದೆಲ್ಲ ಒಂದು ಕಹಿ ಘಟನೆ ಅಂತ ಅನ್ಕೊಂಡು ಇಲ್ಲಿಗೆ ಬಿಟ್ಬಿಡೋಣ. ಅವ್ನು ಯಾರೋ ಏನೋ ಮಾಡ್ದ ಅಂತ ನಾವ್ಯಾಕೆ ಮಾವ ತಲೆ ಕೆಡಿಸ್ಕೋಬೇಕು? ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ಅದು ಹೇಗಾಗುತ್ತೆ ಅದಕ್ಕೆ? ಅಷ್ಟು ಜನದ ಮುಂದೆ ಯಾರೋ ಒಬ್ಬ ನಿಮ್ಮ ಕೈಲಿ ಅವಾರ್ಡ್ ತಗೊಳ್ಳಲ್ಲ ಅಂದರೆ ನಿಮ್ಗೆ ಅವಮಾನ ಮಾಡ್ದಂಗೆ ಆಗಲ್ವಾ? ಹೌದಮ್ಮ, ಅವನು ಯಾರೇ ಆಗಲಿ ನಿನ್ನಿಂದ ಪ್ರಶಸ್ತಿ ತಗೊಳ್ಳಲ್ಲ ಅಂತ ಅವನು ಹೇಗೆ ಹೇಳ್ತಾನೆ? ಬಾವಾ, ಸೌಂದರ್ಯನ ಕೈಯಿಂದ ಪ್ರಶಸ್ತಿ ತಗೊಳ್ಳೋದು ಅವನಿಗೆ ಅವಮಾನ ಅಂತೆ. ಅದಕ್ಕೆ ಆ ದೀಪನ್ ಕೈಯಿಂದ ಪ್ರಶಸ್ತಿ ತಗೊಂಡಿದ್ದಾನೆ. ಬಡವರು ಶ್ರೀಮಂತರು ಅನ್ನೋ ಮನಸ್ಥಿತಿಲಿರೋನವನು. ಅದಕ್ಕೆಲ್ಲ ಕಾರಣ ಇಲ್ಲಿದ್ದಾಳಲ್ಲ ಇವಳು. ಅವಳೇನು ಫಂಕ್ಷನ್ಗೆ ಹೋಗ್ಬೇಕಿತ್ತು? ಒಂದ್ ಕೆಲಸ ಮಾಡೋಣ, ಸೌಂದರ್ಯ ಇನ್ಮೇಲೆ ಮನೇಲೇ ಇರ್ಲಿ. ಸೌಂದರ್ಯ ಹೋಗೋ ಫಂಕ್ಷನ್ಗೆಲ್ಲ ಇವಳೇ ಹೋಗ್ಲಿ. ಇಷ್ಟು ವರ್ಷ ಸೌಂದರ್ಯ ಕಾಪಾಡ್ಕೊಂಡು ಬಂದಿದ್ದ ಹೆಸರೆಲ್ಲ ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಏನಮ್ಮ ದೀಪ ಇದೆಲ್ಲ? ನೀನ್ ಯಾಕಲ್ಲಿ ಹೋಗಿದ್ದೆ? ಏನು ಮಾತಾಡದೆ ಮೌನವಾಗಿ ನಿಂತ್ಕೊಂಡ್ಬಿಟ್ರೆ ಮಾಡಿರೋ ತಪ್ಪು ಸರಿ ಹೋಗಲ್ಲ. ನೀವು ಯಾಕೆ ಅಲ್ಲಿಗೆ ಹೋಗಿದ್ರಿ? ನೀವು ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿತ್ತು? ಯಾಕಂದರೆ ಸೌಂದರ್ಯ ಮೇಡಮ್ ಥರ ನಾನು ಈ ಮನೆ ಸೊಸೆ ಅಲ್ವಾ, ಅದಕ್ಕೆ ನಾನು ಅಲ್ಲಿ ಹೋಗಿದ್ದೆ. ಈ ಥರ ಎಲ್ಲ ಆಗತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಹೀಗೆಲ್ಲ ಆಗುತ್ತೆ ಅಂತ ಹೇಗ್ರಿ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ? ನೀವು ಯಾವ ಉದ್ದೇಶ ಇಟ್ಕೊಂಡು ಹೋದ್ರೋ ಗೊತ್ತಿಲ್ಲ, ಆದರೆ ನಿಮ್ಮಿಂದ ಅವ್ನು ಯಾರೋ ನಮ್ಮ ಅತ್ತಿಗೆ ಅವಮಾನ ಮಾಡಿದ್ದಾನೆ. ಅಲ್ಲ ರೀ, ಅವ್ನು ಯಾರೋ ನಿಮ್ಮಿಂದ ಅವಾರ್ಡ್ ತಗೋತೀನಿ ಅಂತ ಹೇಳಿದಾಗ ಅಟ್ಲೀಸ್ಟ್ ಬೇಡ ನಮ್ಮ ಅತ್ತಿಗೆ ಹತ್ರನೇ ತಗೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ವಾ? ಅಲ್ಲ, ನೀವೇ ಕೊಡಿ ಅಂತ ತುಂಬ ಒತ್ತಾಯ ಮಾಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ನೀವು ಮಾಡಿರೋ ತಪ್ಪಿಂದ ಪಬ್ಲಿಕ್ಕಲ್ಲಿ ಅತ್ತಿಗೆ ಅವಮಾನ ಆಗಿದೆ ಅನ್ನೋದು ಗೊತ್ತಿದೆಯಾ ನಿಮಗೆ? ಗೊತ್ತಿದೆ. ಗೊತ್ತಿದ್ರೂ ಸುಮ್ಮನೆ ಇದ್ದೀರಾ? ಕೊನೆ ಪಕ್ಷ ಒಂದು ಸಾರಿನಾದ್ರು ಕೇಳ್ಬೋದಲ್ವಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ನಾನು ಸಾರಿ ಕೇಳೋದ್ರಿಂದ ಅವ್ರಿಗಾಗೆ ಅವಮಾನ ಹೋಗುತ್ತೆ ಅಂದರೆ ಕೇಳ್ತೀನಿ. ಈ ಅಧಿಕ ಪ್ರಸಂಗತನದ ಮಾತುಗಳು ಆಡಬೇಡಿ. ನೀವು ಸಾರಿ ಕೇಳಿದ್ರೆ ಅಟ್ಲೀಸ್ಟ್ ಅದಕ್ಕೆ ಮನ್ಸಿಗಾಗಿರೋ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ನೋ ಚಿರು, ನನಗೆ ಯಾರು ಸಾರಿ ಕೇಳೋದು ಬೇಡ, ಅದರ ಅವಶ್ಯಕತೆನೇ ಇಲ್ಲ. ನೋಡ್ರಿ, ಕೇಳಿಸ್ಕೊಳ್ಳಿ, ನಾನೇ ಇಷ್ಟು ನಿಮಗೆ ಬೈತಾ ಇದ್ರು ಅದಕ್ಕೆ ಒಂದು ಮಾತಾಡದೆ ಸುಮ್ಮನೆ ನಿಂತಿದ್ದಾರೆ. ಇದರಲ್ಲೇ ಅವ್ರು ಎಂಥವ್ರು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಆಯಿತು, ನಿಮ್ಮ ಅತ್ತಿಗೆಗೆ ಸಮಾಧಾನ ಆಗುತ್ತೆ ಅಂದರೆ ಕ್ಷಮೆ ಕೇಳ್ತೀನಿ. ತಿಳ್ದೆ ನನ್ನಿಂದ ಆಗಿರೋ ತಪ್ಪಿಗೆ ನನ್ನನ್ನು ಕ್ಷಮಿಸಿ ಸೌಂದರ್ಯ ಮೇಡಮ್. ಅದಕ್ಕೆ ಥರ ಆಗಬೇಕು ಅಂತ ಕನ್ಸು ಕಾಣೋದು ದೊಡ್ಡದಲ್ಲ. ಅವ್ರ ಥರ ಸ್ಟ್ಯಾಂಡರ್ಡ್ ಆಗಿ ಹೇಗಿರಬೇಕು ಅನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು. ಏನಪ್ಪ ಚಿರು, ಇವಳು ನಮ್ಮ ಸೌಂದರ್ಯನ ಥರ ಆಗಲಿ ಅಂತ
ಇಂಡೈರೆಕ್ಟ್ ಆಗಿ ನಿನ್ನ ಹೆಂಡತಿಗೆ ಸಪೋರ್ಟ್ ಮಾಡ್ತಿದೀಯಾ? ಏನು ಹೇಳ್ತಾ ಇದೆಯಾ ಸುಕನ್ಯಾ? ಸೌಂದರ್ಯ ಸ್ಥಾನನ ಈ ಮನೇಲಿ ಯಾರು ತುಂಬೋಕ್ಕಾಗಲ್ಲ. ಹಾಗೆ ದೀಪಸ್ಥಾನನು ಯಾರು ತುಂಬೋಕ್ಕಾಗಲ್ಲ. ಅವರವರ ವ್ಯಕ್ತಿತ್ವ ಅವರವರದೇ. ಅದಕ್ಕೆ ಅದರದ್ದೇ ಆದ ಬೆಲೆ ಇರುತ್ತೆ ಅನ್ನೋದನ್ನು ಯಾರು ಕೂಡ ಮರಿಬಾರ್ದು. ಚಿನ್ನದಲ್ಲಿ ನಾವು ಎಷ್ಟೇ ಥರದ ಡಿಸೈನ್ ಮಾಡಿದರೂ ಅದು ಚಿನ್ನನೇ ತಾನೆ. ಚಿನ್ನಕ್ಕೆ ಅದರದ್ದೇ ಆದ ಬೆಲೆ ಇರುತ್ತೆ. ಅದನ್ನು ಈ ಮನೆಯಲ್ಲಿ ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮಾವ ಹೇಳಿದ್ದು ಸರಿ ಇತ್ತಲ್ವಾ ಅಜ್ಬಂಡು?